ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತೇಳಿ ಕೇಳ್ಕೊಳ್ತಾ, ಸೊ ಇವತ್ತು ನಾನು ಇನ್ನೊಂದು ವಿಷಯವಂತ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ, ತೆರಿಗೆ ಬಾಕಿ ಇದೆ ಅಂತೇಳ್ಬಿಟ್ಟು ಆಸ್ತಿ ನೋಂದಣಿಯನ್ನು ತಿರಸ್ಕರಿಸುವಂತಿಲ್ಲ ಅಂತೇಳ್ಬಿಟ್ಟು ಕರ್ನಾಟಕದ ಹೈಕೋರ್ಟು ಸಬ್ ರಿಜಿಸ್ಟ್ರಾರ್ಗಳಿಗೆ ತಾಕೀತು ಮಾಡಿದೆ. ಕರ್ನಾಟಕದ ಹೈಕೋರ್ಟು 12/3/2026 ಒಂದು ಅತಿ ಪ್ರಮುಖವಾದಂಥ ಮಹತ್ವಪೂರ್ಣವಾದಂಥ ಒಂದು ತೀರ್ಪನ್ನು ಹೇಳಿದೆ. ಆ ತೀರ್ಪು ಏನಂತಂದರೆ, ತೆರಿಗೆ ಬಾಕಿ ಇದೆ ಎಂಬ ಕಾರಣವನ್ನು ಒಡ್ಬಿಟ್ಟು ಯಾವುದೇ ಸಬ್ ರಿಜಿಸ್ಟ್ರಾರ್ಗಳು ಆಸ್ತಿಯನ್ನು ನೋಂದಣಿ ಮಾಡದೆ ತಿರಸ್ಕರಿಸುವಂತಿಲ್ಲ ಅಥವಾ ಆಸ್ತಿ ನೋಂದಣಿ ತಿರಸ್ಕರಿಸುವಂತಿಲ್ಲ ಅಂತೇಳ್ಬಿಟ್ಟು ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿರ್ತಕ್ಕಂಥ 6,000 ಚದರ ಅಡಿ ಭೂಮಿ, ಅದು ಒಂಬೇಗೌಡ ಎಂಬತಕ್ಕಂಥ ನಗರದಲ್ಲಿದ್ದಂಥ ಒಂದು ಭೂಮಿಯಾಗಿದೆ. ಈ ಒಂದು 6,000 ಚದರ ಅಡಿ ಜಾಗವನ್ನು 2022ರಲ್ಲಿ ಕೆನರಾ ಬ್ಯಾಂಕು ಮಾರ್ಟ್ಗೇಜ್ ಮಾಡ್ಕೊಂಡಿರ್ತದೆ. ಆ ಒಂದು ಮಾರ್ಟ್ಗೇಜ್ ಆದಂಥ ಆಸ್ತಿ, ಅಡಮಾನ ಇಟ್ಕೊಂಡಂಥ ಆಸ್ತಿಯನ್ನು ಕೆನರಾ ಬ್ಯಾಂಕು 2022 ಮಾರ್ಚ್ ತಿಂಗಳಲ್ಲಿ ಹರಾಜಿಗೆ ಆಗ್ತದೆ. ಸೊ ಈ ರೀತಿ ಬ್ಯಾಂಕು ಅಂಥ ಒಂದು ಜಾಗವನ್ನು ಹರಾಜಿಗೆ ಹಾಕಿದಂಥ ಸಂದರ್ಭದಲ್ಲಿ ಭಾರತೀಯ ನಿವಾಸಿಯಾಗಿರ್ತಕ್ಕಂಥ ಭರತ್ ಗೌಡ ಎಂಬತಕ್ಕಂಥವರು ಬ್ಯಾಂಕಿನ ಹರಾಜಿನಲ್ಲಿ ಬಿಡ್ಡುದಾರರಾಗಿ ಭಾಗವಹಿಸಿರ್ತಾರೆ. ಭಾಗವಹಿಸಿ ಆ ಆಸ್ತಿಯನ್ನು 6,000 ಚದರ ಅಡಿ ಆಸ್ತಿಯನ್ನು ಬ್ಯಾಂಕ್ ಹರಾಜು ಹಾಕಿದಂಥ ಆಸ್ತಿಯನ್ನು ತಾವು ಖರೀದಿಯನ್ನು ಮಾಡಿರ್ತಾರೆ. ಈ ರೀತಿ ಖರೀದಿಸಿದ ಹರಾಜಿನಲ್ಲಿ ಕೆನರಾ ಬ್ಯಾಂಕಿನ ಮೂಲಕ ಹರಾಜಿನಲ್ಲಾದಂಥ ಆಸ್ತಿಯನ್ನು ಖರೀದಿಸಿಬಿಟ್ಟು, ಆ ಖರೀದಿಸಿದಂಥ ಆಸ್ತಿ 2022 ಸೆಪ್ಟೆಂಬರ್ನಲ್ಲಿ ಅವರಿಗೆ ಮಾರಾಟ ಪ್ರಮಾಣ ಪತ್ರವನ್ನು ಸಹ ಕೊಟ್ಟಿರ್ತಾರೆ. ಬ್ಯಾಂಕಿನಿಂದ ಮಾರಾಟವಾಗಿದೆ, ಬ್ಯಾಂಕಿನಿಂದ ಹರಾಜಾದಂಥ ಆಸ್ತಿಯನ್ನು ಸೋನ್ಸೋ ಭರತ್ ಗೌಡ ಎಂಬತಕ್ಕಂಥವರು ಬಿಡ್ಡುದಾರರಾಗಿ ಖರೀದಿಸಿದ್ದಾರೆ ಅಂಥೇಳಿ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ಸಹ ಕೊಡಲಾಗಿರ್ತದೆ. ಸೊ ನಂತರದಲ್ಲಿ ಭರತ್ ಗೌಡರವರು ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟ್ ಪ್ರಕಾರ ಅದನ್ನು ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಸ್ಟ್ಯಾಂಪ್ ಶುಲ್ಕವನ್ನು ಸಹ ಕಟ್ಟಿರ್ತಾರೆ, ಪಾವತಿಸಿರ್ತಾರೆ. ಮತ್ತು ಅಂಥ ಒಂದು ಖರೀದಿಸಿದಂಥ ಬಿಡ್ಡಿನ ಮೂಲಕ ಖರೀದಿಸಿದಂಥ ಆಸ್ತಿಯನ್ನು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿಬಿಟ್ಟು ಅದು ಬೆಂಗಳೂರಿನ JP ನಗರದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ತಮ್ಮ ಹೆಸರಿಗೆ ನೋಂದಣಿ ಮಾಡಿ ಅಂತೇಳಿ ಅರ್ಜಿ ಸಲ್ಲಿಸಿರ್ತಾರೆ. ಸೊ ಈ ರೀತಿ ತಮ್ಮ ಹೆಸರಿಗೆ ನೋಂದಣಿ ಮಾಡಲಿಕ್ಕೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ JP ನಗರದ ಸಬ್ ರಿಜಿಸ್ಟ್ರಾರ್ ರವರು ಭರತ್ ಗೌಡರವರಿಗೆ ಈ ರೀತಿಯಾದಂಥ ಮೌಖಿಕವಾದಂಥ ಉತ್ತರವನ್ನು ಕೊಡ್ತಾರೆ. ಜಮೀನಿನ ಮೂಲ ಮಾಲೀಕರಾದಂಥವರು ಆಸ್ತಿಯ ಆದಾಯ ತೆರಿಗೆಯನ್ನು ಈ ಆಸ್ತಿಯ ಮೇಲೆ ಇರ್ತಕ್ಕಂಥ ಆದಾಯ ತೆರಿಗೆಯನ್ನು ಅವರು ಪಾವತಿಸಿಲ್ಲ. ಆದಾಯ ತೆರಿಗೆಯನ್ನು ಕಟ್ಟದೇ ಹೊರತು ಈ ಒಂದು ಆಸ್ತಿಯನ್ನು ನಾವು ನೋಂದಣಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು JP ನಗರದ ಸಬ್ ರಿಜಿಸ್ಟ್ರಾರ್ ಆಫೀಸ್ರವರು ಭರತ್ ಗೌಡರಿಗೆ ಮೌಖಿಕವಾಗಿ ಹೇಳಿರ್ತಾರೆ. ಸೊ ಪುನಃ ಮತ್ತೊಮ್ಮೆ 18/2/2024 ಭರತ್ ಗೌಡರವರು ಕೆನರಾ ಬ್ಯಾಂಕಿನ ಹರಾಜಿನ ಮೂಲಕ ಖರೀದಿಸಿದಂಥ 6,000 ಚದರ ಅಡಿ ಆಸ್ತಿಯನ್ನು, ಭೂಮಿಯನ್ನು ಅಥವಾ ಸೈಟನ್ನು ನನ್ನ ಹೆಸರಿಗೆ ನೋಂದಣಿ ಮಾಡಿಕೊಡಿ ಅಂತೇಳ್ಬಿಟ್ಟು ಆ ಸಬ್ ರಿಜಿಸ್ಟ್ರಾರ್ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಆ ರೀತಿ ಸಲ್ಲಿಸಿದಂಥ ಅರ್ಜಿಗೆ ಯಾವುದೇ ವಿಧವಾದಂಥ ಪ್ರತಿಕ್ರಿಯೆ ಅಥವಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡದೆ ಮೌನ ವಹಿಸಿರ್ತಕ್ಕಂಥದ್ದು ಹಿನ್ನೆಲೆಯಿಂದ ಈ ಒಂದು ಪ್ರಕರಣ ಕರ್ನಾಟಕದ ಹೈಕೋರ್ಟಿನ ಮೆಟ್ಟಿಲನ್ನು ಏರಬೇಕಾಗುತ್ತೆ. ಕರ್ನಾಟಕದ ಹೈಕೋರ್ಟಿನಲ್ಲಿ ಪ್ರಕರಣ ದಾಖಲಾಗ್ತದೆ. ಹೀಗೆ ಕರ್ನಾಟಕದ ಹೈಕೋರ್ಟಿನಲ್ಲಿ ಇಂಥ ಒಂದು ಪ್ರಕರಣ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ನಮ್ಮ ಆಸ್ತಿಯನ್ನು ನೋಂದಣಿ ಮಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಹೈಕೋರ್ಟಿನ ಏಕಸದನ ನ್ಯಾಯಪೀಠದ ನ್ಯಾಯಾಧೀಶರಾಗಿರ್ತಕ್ಕಂಥ ಎಂ ನಾಗಪ್ರಸನ್ನ
ಎಂಬ ಏಕಸದನ ನ್ಯಾಯಪೀಠದ ನ್ಯಾಯಾಧೀಶರು ಇಂಥದ್ದೊಂದು ಮಹತ್ವಪೂರ್ಣವಾದಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಉಪನೋಂದಣಿ ಅಧಿಕಾರಿಗಳು ಆಸ್ತಿಯ ಆದಾಯ ತೆರಿಗೆ ಕಟ್ಟಿಲ್ಲ ಎಂಬತಕ್ಕಂಥ ಕಾರಣವನ್ನು ಒಡ್ಬಿಟ್ಟು ಆಸ್ತಿಯನ್ನು ನೋಂದಣಿ ಮಾಡಲಿಕ್ಕೆ ನಿರಾಕರಿಸಿರ್ತಕ್ಕಂಥದ್ದಕ್ಕೆ ಅವರಿಗೆ ಅವಕಾಶವಿಲ್ಲ, ಅದು ಕಾನೂನುಬದ್ಧವಲ್ಲ, ಅಂಥ ಒಂದು ಕಾನೂನಿನ ಅಧಿಕಾರ ಅವರಿಗೆ ಇಲ್ಲ ಎಂಬತಕ್ಕಂಥದ್ದನ್ನು ನ್ಯಾಯಾಲಯ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಆ್ಯಸ್ ಪರ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಇರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಪ್ರಕಾರ, ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟ್ ಪ್ರಕಾರ, ರಿಜಿಸ್ಟ್ರೇಷನ್ ಆ್ಯಕ್ಟು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟಿನ ನಿಯಮಗಳ ಪ್ರಕಾರ ನಿಯಮಾನುಸಾರ ನೋಂದಣಿ ಮಾಡಿಕೊಳ್ಳತಕ್ಕಂಥದ್ದು ಪ್ರತಿಯೊಂದು ಉಪನೋಂದಣಿ ಅಧಿಕಾರಿಗಳ ಆದ್ಯ ಕರ್ತವ್ಯವಾಗಿದೆ ಮತ್ತು ಕಾನೂನುಬದ್ಧವಾಗಿದೆ. ಆದರೆ ಆದಾಯ ತೆರಿಗೆ ಕಟ್ಟಿಲ್ಲ ಎಂಬತಕ್ಕಂಥ ಕಾರಣವನ್ನು ಕೊಟ್ಬಿಟ್ಟು ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳುವುದರಿಂದ ತಿರಸ್ಕೃತಗೊಳಿಸಲಿಕ್ಕೆ ಅವರಿಗೆ ಯಾವುದೇ ವಿಧವಾದಂಥ ಕಾನೂನಿನ ಹಕ್ಕು ಇಲ್ಲ. ಆ ರೀತಿ ತಿರಸ್ಕೃತಗೊಳಿಸಲಿಕ್ಕೆ ಉಪನೋಂದಣಿ ಅಧಿಕಾರಿಗಳ ಅಧಿಕಾರಿಗಳಿಗೆ ಕರ್ನಾಟಕದ ಹೈಕೋರ್ಟಿನ ಏಕಸದನ ನ್ಯಾಯಪೀಠ ತಾಕೀತು ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಸೆಕ್ಷನ್ 17 ಇರ್ಬೋದು ಮತ್ತು ಸ್ಟ್ಯಾಂಪ್ ಡ್ಯೂಟಿ ಆ್ಯಕ್ಟ್ ಪ್ರಕಾರ ನಿಯಮಗಳಲ್ಲಿ ಯಾವುದೇ ಒಂದು ಈ ಎರಡು ನಿಯಮಗಳಲ್ಲಿ ಯಾವುದೇ ಒಂದು ಗೊಂದಲಗಳು ಇಲ್ಲ ಎಂಬತಕ್ಕಂಥ ಪ್ರಶ್ನೆ ಉದ್ಭವಿಸಿದಂಥ ಸಂದರ್ಭದಲ್ಲಿ ಆಸ್ತಿ ತೆರಿಗೆ ಬಾಕಿ ಇದೆ ಎಂಬತಕ್ಕಂಥ ಕಾರಣವನ್ನು ಕೊಟ್ಟುಬಿಟ್ಟು ಯಾವುದೇ ಒಂದು ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಬರೋದಿಲ್ಲ ಅಂತೇಳಿ ತಿರಸ್ಕರಿಸತಕ್ಕಂಥದ್ದು ಸರಿಯಲ್ಲ ಅಂತೇಳ್ಬಿಟ್ಟು ಕರ್ನಾಟಕದ ಹೈಕೋರ್ಟಿನ ಏಕಸದನ ನ್ಯಾಯಪೀಠ ಕರ್ನಾಟಕದ ಸಬ್ ರಿಜಿಸ್ಟರ್ಡ್ ಆಫೀಸ್ಗಳಿಗೆ ಎಲ್ಲ ರಿಜಿಸ್ಟರ್ಡ್ ಆಫೀಸ್ಗಳಿಗೆ ತಾಕೀತು ಮಾಡಿದೆ ಮತ್ತು ಇದು ಕಾನೂನುಬದ್ಧವಲ್ಲ ಅಂತೇಳ್ಬಿಟ್ಟು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಅಷ್ಟೇ ಅಲ್ಲದೆ ಈ ರೀತಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಹೈಕೋರ್ಟು ಆದೇಶವನ್ನು ಸಹ ಹೊರಡಿಸಿದೆ. ಈ ಹೈಕೋರ್ಟ್ ಹೊರಡಿಸಿರ್ತಕ್ಕಂಥ ಆದೇಶದ ಪ್ರಕಾರ ಸಂಬಂಧಪಟ್ಟಂಥ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿಬಿಟ್ಟು ನೋಂದಣಿ ನಿಯಮಗಳಿಗೆ ಸೂಕ್ತವಾದಂಥ ಅಥವಾ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಸೂಕ್ತವಾದಂಥ ಸುತ್ತೋಲೆಯನ್ನು ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಕರ್ನಾಟಕದ ಏಕಸದನದ ನ್ಯಾಯಪೀಠದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಂ ನಾಗಪ್ರಸನ್ನರವರು ಈ ರೀತಿಯಾದಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯಾವುದೇ ಆಸ್ತಿಯ ಆದಾಯ ತೆರಿಗೆ ಕಟ್ಟಿಲ್ಲ ಎಂಬತಕ್ಕಂಥ ಕಾರಣವನ್ನು ಕೊಟ್ಟುಬಿಟ್ಟು ಅಂಥ ಒಂದು ಅದು ಬಿಡ್ಡಿನಲ್ಲಿ ಬ್ಯಾಂಕಿನ ಹರಾಜಿನ ಮೂಲಕ ಖರೀದಿಸಿದಂಥ ಆಸ್ತಿಯನ್ನು ನಾವು ನೋಂದಣಿ ಮಾಡೋದಿಲ್ಲ ಅಂತೇಳ್ಬಿಟ್ಟು ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ ಅಧಿಕಾರಿಗಳು ಆ ರೀತಿ ತಿರಸ್ಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಕರ್ನಾಟಕದ ಹೈಕೋರ್ಟು ಒಂದು ಮಹತ್ವಪೂರ್ಣವಾದಂಥ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಶ್ಲಾಘನೀಯ ಅಂತೇಳಿ ಹೇಳ್ತಾ, ಸೊ ಇವತ್ತಿನ ಈ ಒಂದು ಪ್ರಕರಣವನ್ನು ಕಕ್ಷಿದಾರರು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.